ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮತ್ತೆ ಜೆಸಿಬಿ ತನ್ನ ಗರ್ಜನೆಯನ್ನ ಮಾಡಿದೆ. ಈಗಾಗಲೇ ಅನೇಕ ಕಡೆಗಳಲ್ಲಿ ಒತ್ತುವರಿಯನ್ನ ಮಾಡಿಕೊಂಡಿದ್ರು. ಆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಈಗ ಕೆಂಗೇರಿಯಲ್ಲೂ ಕೂಡ ಅಂಥದ್ದೇ ಒತ್ತುವರಿ ತೆರವು ಕಾರ್ಯಾಚರಣೆ. ತಣಿಸಂದ್ರದ ಬಳಿಕ ಕೆಂಗೇರಿಯಲ್ಲಿ ತೆರವು ಕಾರ್ಯ. ಕೆಂಗೇರಿಯಲ್ಲಿ ಬಿಡಿಎಯಿಂದ ಒತ್ತುವರಿಯಾಗಿರುವಂತಹ ಮನೆ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಬಿಡಿಎ ಜಾಗದಲ್ಲಿ ಮನೆಗಳನ್ನ ಕಟ್ಟಿಕೊಂಡಿದ್ರು. ಆ ಮನೆಗಳನ್ನ ನೆಲಸಮ ಮಾಡಲಾಗ್ತಾ ಇದೆ. ನೆಲಸಮ ಮಾಡ್ತಾ ಇರೋದ್ರ ವಿರುದ್ಧ ಸ್ಥಳೀಯರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಡಿಎ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ನಿವಾಸಿಗಳು ನಿಗಿ ಅಂತ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಂಗೇರಿಯಲ್ಲಿ ಈಗ ಮನೆ ಒತ್ತುವರಿ ಮಾಡಿಕೊಂಡಿದ್ರು. ಆ ಬಿಡಿಎ ಜಾಗ ಅದು. ಅದನ್ನ ಈಗ ತೆರವು ಮಾಡುವಂತಹ ಕಾರ್ಯಾಚರಣೆ ಆರಂಭ ಆಗಿದೆ. ತಣಿಸಂದ್ರದ ಬಳಿಕ ಈಗ ಕೆಂಗೇರಿಯ ಸರದಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತಾರ್, ಅನೇಕ ಕಡೆಗಳಲ್ಲಿ ಇದೇ ರೀತಿಯಾಗಿ ಒತ್ತುವರಿ ಮಾಡಿಕೊಂಡಂತಹ ಜಾಗವನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಈಗ ಕೆಂಗೇರಿಯಲ್ಲೂ ನಡೀತಾ ಇದೆ. ಇಲ್ಲಿ ನೋಟಿಸ್ ಕೊಟ್ಟಿದ್ರಾ ಇಲ್ವಾ? ಎಷ್ಟು ಮನೆಗಳ ತೆರವು ಕಾರ್ಯಾಚರಣೆ ಆಗ್ತಾ ಇದೆ? ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಬಿಡಿಎ ಜಾಗದಲ್ಲಿ ಯಾರಾದ್ರೂ ಅಕ್ರಮವಾಗಿ ಶೆಡ್ ಅಥವಾ ಮನೆಗಳು ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಅದನ್ನು ತೆರವು ಮಾಡುವಂತಹ ಸಂದರ್ಭ ಅಥವಾ ಅದಕ್ಕಿಂತ ಮುಂಚಿತವಾಗಿ ಯಾವುದೇ ರೀತಿಯ ನೋಟಿಸ್ ಕೊಡುವಂತಹ ಅಗತ್ಯ ಇಲ್ಲ. ಯಾಕಂದ್ರೆ ಬಿಡಿಎ ಜಾಗ ಅಥವಾ ಬಿಬಿಎಂಪಿ ಜಾಗ ಆಗಿರ್ಬೋದು ಅಥವಾ ಜಿಬಿಎ ಜಾಗ ಆಗಿರ್ಬೋದು, ಸ್ಲಂ ಬೋರ್ಡ್ ಆಗಿರ್ಬೋದು, ಇದನ್ನು ಅಕ್ರಮವಾಗಿ ಒತ್ತುವರಿ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ತೆರವು ಮಾಡುವಂತಹ ಮುನ್ನ ಯಾವುದೇ ರೀತಿ ನೋಟಿಸ್ ಕೊಡುವಂತಹ ಅಗತ್ಯ ಇಲ್ಲ. ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಅಂದ್ರೆ ಕೆಂಗೇರಿಯ ನಾಗದೇವನಹಳ್ಳಿಯಲ್ಲಿ ಬಿಡಿಎ ಜಾಗವನ್ನು ಇದೀಗ ಅಲ್ಲಿ ಸ್ವಾಧೀನಪಡಿಸಿಕೊಂಡು ಒಂದಿಷ್ಟು ಜನ ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ರು. ಜೊತೆಗೆ ಒಂದಿಷ್ಟು ಸಣ್ಣ ಪುಟ್ಟ ಮನೆಗಳನ್ನು ನಿರ್ಮಾಣ ಮಾಡಿದ್ರು. ಅದನ್ನು ಇವತ್ತು ಅಧಿಕಾರಿಗಳು ನೇರವಾಗಿ ಹೋಗಿ ಡೆಮಾಲಿಷನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ. ಇವತ್ತು ಕೂಡ ಅದೇ ರೀತಿ ಆಕ್ರೋಶ ವ್ಯಕ್ತವಾಗಿತ್ತು. ಈ ಹಿನ್ನೆಲೆ ಸ್ಥಳೀಯರು ಪೊಲೀಸರ ಸಪೋರ್ಟ್ ಅನ್ನು ಕೂಡ ಬಿಡಿಎ ಅಧಿಕಾರಿಗಳು ತಗೊಂಡಿದ್ರು. ಹಾಗಾದ್ರೆ ಇಲ್ಲಿ ನೋಟಿಸ್ ಕೊಟ್ಟಿದ್ರ ಅನ್ನೋದನ್ನು ನೋಡುವುದಾದರೆ ಈ ಮಾನವೀಯತೆ ನೆಲೆಯಿಂದ ಬಿಡಿಎ ಅಧಿಕಾರಿಗಳು ಕೂಡ ನಾವು ಈ ರೀತಿಯಲ್ಲಿ ತೆರವು ಮಾಡ್ತೀವಿ ಅನ್ನೋ ವಿಚಾರವನ್ನು ಅಲ್ಲಿರುವಂತಹ ಜನರ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಅದರ ಆಚೆಗೂ ಕೂಡ ಅವರು ಆ ಒಂದು ಜಾಗವನ್ನು ಬಿಟ್ಟು ಕದಲದಂತಹ ಕಾರಣಕ್ಕಾಗಿ ಇವತ್ತು ಜೆಸಿಬಿ ಸಮೇತ ಹೋಗಿ ಅದನ್ನು ಡೆಮಾಲಿಷನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಬಹುತೇಕ ಇವತ್ತು ಬಿಡಿಎ ಅಧಿಕಾರಿಗಳು ಅದೇ ಜಾಗದಲ್ಲಿ ನಿಂತು, ಅಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ಅಲ್ಲೇ ಟಿಕಾಣಿ ಹೂಡಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರದು ಅಥವಾ ಯಾರಾದ್ರೂ ವಿರೋಧ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ದಾಖಲೆ ಸಮೇತ ಯಾವ ರೀತಿ ಉತ್ತರ ಕೊಡಬೇಕನ್ನೋ ಕೆಲಸವನ್ನು ಇದೀಗ ಅಲ್ಲಿರುವಂತಹ ಬಿಡಿಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮತ್ತೆ ಜೆಸಿಬಿ ತನ್ನ ಗರ್ಜನೆಯನ್ನ ಮಾಡಿದೆ. ಈಗಾಗಲೇ ಅನೇಕ ಕಡೆಗಳಲ್ಲಿ ಒತ್ತುವರಿಯನ್ನ ಮಾಡಿಕೊಂಡಿದ್ರು. ಆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಈಗ ಕೆಂಗೇರಿಯಲ್ಲೂ ಕೂಡ ಅಂಥದ್ದೇ ಒತ್ತುವರಿ ತೆರವು ಕಾರ್ಯಾಚರಣೆ. ತಣಿಸಂದ್ರದ ಬಳಿಕ ಕೆಂಗೇರಿಯಲ್ಲಿ ತೆರವು ಕಾರ್ಯ. ಕೆಂಗೇರಿಯಲ್ಲಿ ಬಿಡಿಎಯಿಂದ ಒತ್ತುವರಿಯಾಗಿರುವಂತಹ ಮನೆ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಬಿಡಿಎ ಜಾಗದಲ್ಲಿ ಮನೆಗಳನ್ನ ಕಟ್ಟಿಕೊಂಡಿದ್ರು. ಆ ಮನೆಗಳನ್ನ ನೆಲಸಮ ಮಾಡಲಾಗ್ತಾ ಇದೆ. ನೆಲಸಮ ಮಾಡ್ತಾ ಇರೋದ್ರ ವಿರುದ್ಧ ಸ್ಥಳೀಯರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಡಿಎ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ನಿವಾಸಿಗಳು ನಿಗಿ ಅಂತ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಂಗೇರಿಯಲ್ಲಿ ಈಗ ಮನೆ ಒತ್ತುವರಿ ಮಾಡಿಕೊಂಡಿದ್ರು. ಆ ಬಿಡಿಎ ಜಾಗ ಅದು. ಅದನ್ನ ಈಗ ತೆರವು ಮಾಡುವಂತಹ ಕಾರ್ಯಾಚರಣೆ ಆರಂಭ ಆಗಿದೆ. ತಣಿಸಂದ್ರದ ಬಳಿಕ ಈಗ ಕೆಂಗೇರಿಯ ಸರದಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತಾರ್, ಅನೇಕ ಕಡೆಗಳಲ್ಲಿ ಇದೇ ರೀತಿಯಾಗಿ ಒತ್ತುವರಿ ಮಾಡಿಕೊಂಡಂತಹ ಜಾಗವನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಈಗ ಕೆಂಗೇರಿಯಲ್ಲೂ ನಡೀತಾ ಇದೆ. ಇಲ್ಲಿ ನೋಟಿಸ್ ಕೊಟ್ಟಿದ್ರಾ ಇಲ್ವಾ? ಎಷ್ಟು ಮನೆಗಳ ತೆರವು ಕಾರ್ಯಾಚರಣೆ ಆಗ್ತಾ ಇದೆ? ಏನೇನು ಡೀಟೇಲ್ಸ್ ಇದೆ?
ಅಶ್ವಿನಿ, ಬಿಡಿಎ ಜಾಗದಲ್ಲಿ ಯಾರಾದ್ರೂ ಅಕ್ರಮವಾಗಿ ಶೆಡ್ ಅಥವಾ ಮನೆಗಳು ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಅದನ್ನು ತೆರವು ಮಾಡುವಂತಹ ಸಂದರ್ಭ ಅಥವಾ ಅದಕ್ಕಿಂತ ಮುಂಚಿತವಾಗಿ ಯಾವುದೇ ರೀತಿಯ ನೋಟಿಸ್ ಕೊಡುವಂತಹ ಅಗತ್ಯ ಇಲ್ಲ. ಯಾಕಂದ್ರೆ ಬಿಡಿಎ ಜಾಗ ಅಥವಾ ಬಿಬಿಎಂಪಿ ಜಾಗ ಆಗಿರ್ಬೋದು ಅಥವಾ ಜಿಬಿಎ ಜಾಗ ಆಗಿರ್ಬೋದು, ಸ್ಲಂ ಬೋರ್ಡ್ ಆಗಿರ್ಬೋದು, ಇದನ್ನು ಅಕ್ರಮವಾಗಿ ಒತ್ತುವರಿ ಮಾಡಿದಂತ ಸಂದರ್ಭದಲ್ಲಿ ಅದನ್ನು ತೆರವು ಮಾಡುವಂತಹ ಮುನ್ನ ಯಾವುದೇ ರೀತಿ ನೋಟಿಸ್ ಕೊಡುವಂತಹ ಅಗತ್ಯ ಇಲ್ಲ. ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಅಂದ್ರೆ ಕೆಂಗೇರಿಯ ನಾಗದೇವನಹಳ್ಳಿಯಲ್ಲಿ ಬಿಡಿಎ ಜಾಗವನ್ನು ಇದೀಗ ಅಲ್ಲಿ ಸ್ವಾಧೀನಪಡಿಸಿಕೊಂಡು ಒಂದಿಷ್ಟು ಜನ ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ರು, ಜೊತೆಗೆ ಒಂದಿಷ್ಟು ಸಣ್ಣ ಪುಟ್ಟ ಮನೆಗಳನ್ನು ನಿರ್ಮಾಣ ಮಾಡಿದ್ರು. ಅದನ್ನು ಇವತ್ತು ಅಧಿಕಾರಿಗಳು ನೇರವಾಗಿ ಹೋಗಿ ಡೆಮಾಲಿಷನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ. ಇವತ್ತು ಕೂಡ ಅದೇ ರೀತಿ ಆಕ್ರೋಶ ವ್ಯಕ್ತವಾಗಿತ್ತು. ಈ ಹಿನ್ನೆಲೆ ಸ್ಥಳೀಯರ ಪೊಲೀಸರ ಸಪೋರ್ಟ್ ಅನ್ನು ಕೂಡ ಬಿಡಿಎ ಅಧಿಕಾರಿಗಳು ತಗೊಂಡಿದ್ರು. ಹಾಗಾದ್ರೆ ಇಲ್ಲಿ ನೋಟಿಸ್ ಕೊಟ್ಟಿದ್ರ ಅನ್ನೋದನ್ನು ನೋಡೋದಾದ್ರೆ ಈ ಮಾನವೀಯತೆ ನೆಲೆಯಿಂದ ಬಿಡಿಎ ಅಧಿಕಾರಿಗಳು ಕೂಡ ನಾವು ಈ ರೀತಿಯಲ್ಲಿ ತೆರವು ಮಾಡ್ತೀವಿ ಅನ್ನೋ ವಿಚಾರವನ್ನು ಅಲ್ಲಿರುವಂತಹ ಜನರ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಅದರ ಆಚೆಗೂ ಕೂಡ ಅವರು ಆ ಒಂದು ಜಾಗವನ್ನು ಬಿಟ್ಟು ಕದಲದಂತಹ ಕಾರಣಕ್ಕಾಗಿ ಇವತ್ತು ಜೆಸಿಬಿ ಸಮೇತ ಹೋಗಿ ಅದನ್ನು ಡೆಮಾಲಿಷನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಬಹುತೇಕ ಇವತ್ತು ಬಿಡಿಎ ಅಧಿಕಾರಿಗಳು ಅದೇ ಜಾಗದಲ್ಲಿ ನಿಂತು, ಅಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ಅಲ್ಲೇ ಟಿಕಾಣಿ ಹೂಡಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರದು ಅಥವಾ ಯಾರಾದ್ರೂ ವಿರೋಧ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ದಾಖಲೆ ಸಮೇತ ಯಾವ ರೀತಿ ಉತ್ತರ ಕೊಡಬೇಕನ್ನೋ ಕೆಲಸವನ್ನು ಇದೀಗ ಅಲ್ಲಿರುವಂತಹ ಬಿಡಿಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮತ್ತೆ ಜೆಸಿಬಿ ತನ್ನ ಗರ್ಜನೆಯನ್ನ ಮಾಡಿದೆ. ಈಗಾಗಲೇ ಅನೇಕ ಕಡೆಗಳಲ್ಲಿ ಒತ್ತುವರಿಯನ್ನ ಮಾಡಿಕೊಂಡಿದ್ರು. ಆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಈಗ ಕೆಂಗೇರಿಯಲ್ಲೂ ಕೂಡ ಅಂಥದ್ದೇ ಒತ್ತುವರಿ ತೆರವು ಕಾರ್ಯಾಚರಣೆ. ತಣಿಸಂದ್ರದ ಬಳಿಕ ಕೆಂಗೇರಿಯಲ್ಲಿ ತೆರವು ಕಾರ್ಯ. ಕೆಂಗೇರಿಯಲ್ಲಿ ಬಿಡಿಎಯಿಂದ ಒತ್ತುವರಿಯಾಗಿರುವಂತಹ ಮನೆ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಬಿಡಿಎ ಜಾಗದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ರು, ಆ ಮನೆಗಳನ್ನ ನೆಲಸಮ ಮಾಡಲಾಗ್ತಾ ಇದೆ. ನೆಲಸಮ ಮಾಡ್ತಾ ಇರೋದ್ರ ವಿರುದ್ಧ ಸ್ಥಳೀಯರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಡಿಎ ಅಧಿಕಾರಿಗಳ ವಿರುದ್ಧ ಸ್ಥಳೀಯ ನಿವಾಸಿಗಳು ನಿಗಿ ಅಂತ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಂಗೇರಿಯಲ್ಲಿ ಈಗ ಮನೆ ಒತ್ತುವರಿ ಮಾಡಿಕೊಂಡಿದ್ರು, ಆ ಬಿಡಿಎ ಜಾಗ ಅದು. ಅದನ್ನ ಈಗ ತೆರವು ಮಾಡುವಂತಹ ಕಾರ್ಯಾಚರಣೆ ಆರಂಭ ಆಗಿದೆ. ತಣಿಸಂದ್ರದ ಬಳಿಕ ಈಗ ಕೆಂಗೇರಿಯ ಸರದಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತಾರ್, ಅನೇಕ ಕಡೆಗಳಲ್ಲಿ ಇದೇ ರೀತಿಯಾಗಿ ಒತ್ತುವರಿ ಮಾಡಿಕೊಂಡಂತಹ ಜಾಗವನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ಈಗ ಕೆಂಗೇರಿಯಲ್ಲೂ ನಡೀತಾ ಇದೆ. ಇಲ್ಲಿ ನೋಟಿಸ್ ಕೊಟ್ಟಿದ್ರಾ ಇಲ್ವಾ? ಎಷ್ಟು ಮನೆಗಳ ತೆರವು ಕಾರ್ಯಾಚರಣೆ ಆಗ್ತಾ ಇದೆ? ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಬಿಡಿಎ ಜಾಗದಲ್ಲಿ ಯಾರಾದ್ರೂ ಅಕ್ರಮವಾಗಿ ಶೆಡ್ ಅಥವಾ ಮನೆಗಳು ನಿರ್ಮಾಣ ಮಾಡಿದಂತ ಸಂದರ್ಭದಲ್ಲಿ ಅದನ್ನು ತೆರವು ಮಾಡುವಂತಹ ಸಂದರ್ಭ ಅಥವಾ ಅದಕ್ಕಿಂತ ಮುಂಚಿತವಾಗಿ ಯಾವುದೇ ರೀತಿಯ ನೋಟಿಸ್ ಕೊಡುವಂತಹ ಅಗತ್ಯ ಇಲ್ಲ. ಯಾಕಂದ್ರೆ ಬಿಡಿಎ ಜಾಗ ಅಥವಾ ಬಿಬಿಎಂಪಿ ಜಾಗ ಆಗಿರ್ಬೋದು ಅಥವಾ ಜಿಬಿಎ ಜಾಗ ಆಗಿರ್ಬೋದು, ಸ್ಲಂ ಬೋರ್ಡ್ ಆಗಿರ್ಬೋದು, ಇದನ್ನು ಅಕ್ರಮವಾಗಿ ಒತ್ತುವರಿ ಮಾಡಿದಂತ ಸಂದರ್ಭದಲ್ಲಿ ಅದನ್ನು ತೆರವು ಮಾಡುವಂತಹ ಮುನ್ನ ಯಾವುದೇ ರೀತಿ ನೋಟಿಸ್ ಕೊಡುವಂತಹ ಅಗತ್ಯ ಇಲ್ಲ. ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಅಂದ್ರೆ ಕೆಂಗೇರಿಯ ನಾಗದೇವನಹಳ್ಳಿಯಲ್ಲಿ ಬಿಡಿಎ ಜಾಗವನ್ನು ಇದೀಗ ಅಲ್ಲಿ ಸ್ವಾಧೀನಪಡಿಸಿಕೊಂಡು ಒಂದಿಷ್ಟು ಜನ ಅಕ್ರಮವಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ರು, ಜೊತೆಗೆ ಒಂದಿಷ್ಟು ಸಣ್ಣ ಪುಟ್ಟ ಮನೆಗಳನ್ನು ನಿರ್ಮಾಣ ಮಾಡಿದ್ರು. ಅದನ್ನು ಇವತ್ತು ಅಧಿಕಾರಿಗಳು ನೇರವಾಗಿ ಹೋಗಿ ಡೆಮಾಲಿಷನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ. ಇವತ್ತು ಕೂಡ ಅದೇ ರೀತಿ ಆಕ್ರೋಶ ವ್ಯಕ್ತವಾಗಿತ್ತು. ಈ ಹಿನ್ನೆಲೆ ಸ್ಥಳೀಯರ ಪೊಲೀಸರ ಸಪೋರ್ಟ್ ಅನ್ನು ಕೂಡ ಬಿಡಿಎ ಅಧಿಕಾರಿಗಳು ತಗೊಂಡಿದ್ರು. ಹಾಗಾದ್ರೆ ಇಲ್ಲಿ ನೋಟಿಸ್ ಕೊಟ್ಟಿದ್ರ ಅನ್ನೋದನ್ನು ನೋಡೋದಾದ್ರೆ ಈ ಮಾನವೀಯತೆ ನೆಲೆಯಿಂದ ಬಿಡಿಎ ಅಧಿಕಾರಿಗಳು ಕೂಡ ನಾವು ಈ ರೀತಿಯಲ್ಲಿ ತೆರವು ಮಾಡ್ತೀವಿ ಅನ್ನೋ ವಿಚಾರವನ್ನು ಅಲ್ಲಿರುವಂತಹ ಜನರ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಅದರ ಆಚೆಗೂ ಕೂಡ ಅವರು ಆ ಒಂದು ಜಾಗವನ್ನು ಬಿಟ್ಟು ಕದಲದಂತಹ ಕಾರಣಕ್ಕಾಗಿ ಇವತ್ತು ಜೆಸಿಬಿ ಸಮೇತ ಹೋಗಿ ಅದನ್ನು ಡೆಮಾಲಿಷನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಬಹುತೇಕ ಇವತ್ತು ಬಿಡಿಎ ಅಧಿಕಾರಿಗಳು ಅದೇ ಜಾಗದಲ್ಲಿ ನಿಂತು, ಅಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ಅಲ್ಲೇ ಟಿಕಾಣಿ ಹೂಡಿ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರದು ಅಥವಾ ಯಾರಾದ್ರೂ ವಿರೋಧ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ದಾಖಲೆ ಸಮೇತ ಯಾವ ರೀತಿ ಉತ್ತರ ಕೊಡಬೇಕನ್ನೋ ಕೆಲಸವನ್ನು ಇದೀಗ ಅಲ್ಲಿರುವಂತಹ ಬಿಡಿಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್.